windows once you go down. You must be crazy if you think that I'ma slow down. Don't wanna hear it talking shit, fuck the drama. Keep it coming, I'ma send you to your mama. Mr. Whip, 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 with the guns out. Dropping bodies in the place till the sun's out. Can't fuck with me, so don't even try. Cause when the bullets fly, I'm the last one to die. ನಾನು ನಿಮ್ಮ ಬಜರಂಗಿ ಸೋಲೋ ರೈಡರ್. ನಾನು ಇವಾಗ ಬಂದಿದ್ದೀನಿ ಅಂದರೆ ಕಾಂಚೀಪುರಂ ಬಿಟ್ಟು 527 ಕಿಲೋಮೀಟರ್ ಇರುವ ರಾಮೇಶ್ವರಂ. ರಾಮನು ಯುದ್ಧ ನಡೆದಿರುವಂತ ಜಾಗದಲ್ಲಿ ಇದ್ದೀನಿ. ಯಾವ ಕನ್ನಡನ ಇದು? ಲಂಕಾಕ್ಕೆ ಮತ್ತೆ ಸೇತುವೆ ಕಟ್ಟಿರುವಂತ ಜಾಗದಲ್ಲಿ ಇದ್ದೀನಿ. ಆಕ್ಚುಲಿ ಹೇಳ್ಬೇಕಾದ್ರೆ ಇದು ನನ್ನ ಫುಲ್ ಡ್ರೀಮ್ ಪ್ಲೇಸು. ಯಾವಾಗಿಂದನೋ ಅಂದ್ಕೊಂಡಿದ್ದೀನಿ, ಬರೋಕ್ಕಾಗಿಲ್ಲ. ಆದರೆ ಇವತ್ತು ಬಂದಿದ್ದೀನಿ. ಇವತ್ತು ಬಂದು ನಾನು ಇಲ್ಲಿ ಸ್ಟೇ ಆಗಿದ್ದೀನಿ. ಇನ್ನು ಅಲ್ಲಿ ಹೋಗಿಲ್ಲ. ಅಲ್ಲಿಂದ ರಾಮೇಶ್ವರಮಿಂದ 20 ಕಿಲೋಮೀಟರ್ ಐತೆ, ಅದು ಧನುಷ್ಕೋಡಿ ಅಂತ. ಅಲ್ಲಿ ಹೋಗ್ಬೇಕು. ಇದು ಆಕ್ಚುಲಿ ನನ್ನ ಡ್ರೀಮ್ ಪ್ಲೇಸ್. ಇದು ನನಗೆ ಇವತ್ತು ನೆರವೇರೈತೆ. ಫುಲ್ಲು ತುಂಬ ಖುಷಿ ಆಗ್ತೈತೆ. ಹೋಗ್ತಾ ಇದ್ದೀನಿ. ನನ್ನ ಜೊತೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಬನ್ನಿ, ಹೋಗಿ ನಾವು ನೋಡೋಣ. ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರಾಚುಲೇಷನ್. ನೋಡಿ, ಇದೆ ಎಲ್ಲ ಫುಲ್ಲು ನಾನು ಇರೋ ಸ್ಟೇ ಆಗಿರೋ ರೂಮ್ ಅಂದ ಇದು. ಮತ್ತು ನಾನು ಬೈಕು ಸ್ವಲ್ಪ ರಾತ್ರಿಯಿಂದ ಬಲೆ ಹಿಂಸೆ ಕೊಟ್ಬಿಟ್ಟಿದ್ದೀನಿ ಇಲ್ಲಿ ಬರೋಕ್ಕೆ. ಇವಾಗ ಓಡಾಡ್ತಾ ಇದ್ದೀನಿ. ನನ್ನ ರೂಮಿಂದ ಹಿಡಿದು 22 ಕಿಲೋಮೀಟ್ರ್ ಇದೆ. ಓಡ್ತಾ ಇದ್ದೀನಿ. ಪೊಲೀಸವ್ರಂತೂ ಹೆಂಗೋ ನನಗೆ ಗೊತ್ತಿಲ್ಲ. ಸಿಕ್ಕಾಕೊಂಡ್ರೆ ಮಾತ್ರ ಚಲ್ಲ ಚಯ್ಯ 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 ಚಲ್ ಚಯ್ಯ ಚಯ್ಯ. ನನಗೇನೋ ಗೊತ್ತಿಲ್ಲ, ನಮ್ಮ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. ನೋಡಿ, ಹೋಗ್ತಾ ಹೋಗ್ತಾ ಸ್ಟಾರ್ಟಿಂಗ್ ಈ ಬೀಚ್ ಬರ್ತದೆ. ನೋಡೋಕೆ ಮಾತ್ರ ತುಂಬ ಚೆನ್ನಾಗಿದೆ. ಎಂಟ್ರಿನೇ ಈ ರೇಂಜ್ಗೆ ಐತೆ ಅಂದರೆ ಇನ್ನು ಮುಂದೆ ಮುಂದೆ ಇನ್ಯಾವ ರೇಂಜ್ಗೆ ಇರಬೇಕೋ ಮುಂದೆ ತೋರಿಸ್ತೀನಿ, ಬನ್ನಿ. ಜಾಲಿ ಎಲ್ಲ ಜಾಲಿ ಜಾಲಿ ಎಲ್ಲ ಜಾಲಿ. ನೋಡಿ, ಬರ್ಬೇಕಾದ್ರೆ ರೋಡ್ ಸೈಡಲ್ಲೇ ಒಂದು ಇಂಥ ಬ್ಯೂಟಿಫುಲ್ ಪ್ಲೇಸ್ ಒಂದು ಕಾಣಿಸ್ತದೆ. ಬೀಚ್ ಪಕ್ಕದಲ್ಲೇ ಬೀಚ್ ಎಲ್ಲ ಕಾಣಿಸ್ತದೆ. ಆರಾಮಾಗಿ ನೀವು ನೋಡ್ಕೊಂಡೆ ಬರ್ಬೋದು. ಸಖತ್ತಾಗಿ ವಂಡರ್ಫುಲ್ ಆಗೈತೆ. ಪ್ಲಾನ್ ಇದ್ರೆ ಆರಾಮ್ಸೆ ಬನ್ನಿ. ನೋಡಿ, ಜಾಲಿ ಎಲ್ಲ ಜಾಲಿ ಜಾಲಿ ಎಲ್ಲ ಜಾಲಿ. ನೋಡಿ, ಎಲ್ಲ ಮೇಲೆ ಬ್ಲೂ, ಕೆಳಗಡೆ ಯಾವ ನೀರ್ ಕಲರ್ ಗೊತ್ತಾಗ್ತದೆ ನನಗೆ. ಎಲ್ಲ ಗೊತ್ತಾಗೋಯ್ತು. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ. ನಮ್ ದೇಶ ರೀ. ಡ್ರೀಮ್ ಪ್ಲೇಸ್ ಏನೋ ಅನ್ಕೊಂಡಿದ್ದೆ. ಮೈಂಡು ಇನ್ನೊಂದು ಕಡೆ ಕರ್ಕೊಂಡು ಹೋಗ್ಬಿಡ್ತೈತೆ. ಆ ರೇಂಜಿಗೆ ಚೆನ್ನಾಗೈತೆ. నేను సైకిల్ని నా కర్మకాలి ఎదవ కింద పడ్డాను. నాలాంటి అందాల ఉరుతు వర్మ ఉరుతు కళ్ళు చెదిరిపోయేలా ఉంది వర్మ. మైండ్ ಬ್ಲೋಯಿಂಗ್. ನೋಡಿ, ಇದು ಧನುಷ್ಕೋಟಿ ಅನ್ನೋದು ಅಲ್ಲಿ ಕೇಳಿದ್ರೆ ಒಬ್ರು ಹೇಳಿದ್ರು ನನಗೆ, ಇದೊಂದು ದೊಡ್ಡ ಸಿಟಿ ಇತ್ತಂತೆ ಧನುಷ್ಕೋಡಿ ಅನ್ನೋದೊಂದು ಸಿಟಿ. 2002ರಲ್ಲೇನೋ ಫುಲ್ಲು ಸುನಾಮಿ ಆಗಿಬಿಟ್ಟು 5228 ಜನ ಏನೋ ಸತ್ತೋಗೋರಂತೆ. ಅಷ್ಟೇ ಜನದಲ್ಲಿ ಒಬ್ಬರು ಉಳ್ಕೊಂಡವ್ರಂತೆ. ಅವ್ರ ಹೆಸರು ಏನು ತಮಿಳಲ್ಲಿ ಹೇಳಿದ್ರು, ನನಗೆ ಅಷ್ಟು ಅರ್ಥ ಆಗಿಲ್ಲ. ಅಲ್ಲಿ ನೋಡಿ, ಅಲ್ಲೊಂದು ಮುಂದೆ ಕಂಬ ಕಾಣಿಸ್ತಾ ಇದೆಯಲ್ಲ, ಅದೇ ಒಂದು ಅಲ್ಲಿಂದ ಸ್ಟಾರ್ಟ್ ಒಂದು ದೊಡ್ಡ ಸಿಟಿ ಅಂತ. ಇದೆಲ್ಲನೂ ಫುಲ್ಲು ತುಂಬ ಹಾರ್ಟ್ ಟಚಿಂಗ್ ಅಂತ ಹೇಳ್ಬೋದು. 5200 ಜನ ಅಂದ್ರೇನು ತುಂಬ ವಿಷಯನ. ನೋಡಿ, ಎಲ್ಲ ಈ ಸಮುದ್ರನೇ ದೊಡ್ಡದೆಲ್ಲನೂ ಕೊಚ್ಕೊಂಡು ಹೋಗ್ಬಿಟ್ಟಿರೋದು. ಆ ಕಂಬದಿತ್ರದಿಂದ ತೋರಿಸ್ತೀನಿ. ನೋಡಿ, ಈ ಕಂಬದಿಂದ ಸ್ಟಾರ್ಟು ಇಲ್ಲಿಂದ 3 ಕಿಲೋಮೀಟ್ರು ಈ ಸುತ್ತು ಪಕ್ಕ ಎಲ್ಲನೂ ನೋಡಿ. ಇಲ್ಲೆಲ್ಲ ಮನೆಗಳು ಜಾಸ್ತಿ ಇದ್ದುವಂತೆ. ಈ ಸುತ್ತು ಪಕ್ಕ ಎಲ್ಲಿ ನೋಡಿದ್ರು ಅಷ್ಟೇ. ಇಲ್ಲಿಂದ ಮತ್ತೆ 5 ಕಿಲೋಮೀಟ್ರ್ವರೆಗೂ ಮನೆಗಳೇ ಇದ್ದುವಂತೆ. ಇಂಥ ಮನೆಗಳೆಲ್ಲ ಕೊಚ್ಕೊಂಡು ಹೋಗಿರೋದೆ. ಇವೆಲ್ಲ ನೀವು ಸುತ್ತ ನೋಡ್ತಾ ಇರ್ಬೋದು ಎಲ್ಲರೂ.
ಇವೆಲ್ಲ ನೋಡಿ ಕೊತ್ಕೊಂಡೋಗಿ ಮತ್ತೆ ಬೆಳ್ಕೊಂಡಿರೋದು ಇವೆಲ್ಲ ಮರಗಳು, ಮತ್ತೆ ಬೇರೆ ಜನರೆಲ್ಲ ಬಂದು ಹಿಂಗೆಲ್ಲ ಗುಡಿಸು. ಜನಗಳು ಜಾತ್ರೆ ಪರಿಚಯ ಆಗೋಗೈತೆ, ಇಷ್ಟೊಂದು ಪರಿಚಯ ಎಲ್ಲ ಕಡಿಮೆ ಆಗೋಯ್ತು ಅಷ್ಟೇ. ಇನ್ನೇನು ನಾವಿರೋದೆಲ್ಲ ಲಾಸ್ಟ್ ಬಾರ್ಡ್ರಲ್ಲಿ. ಇಲ್ಲಿಂದ ನೋಡಿ, ಇಲ್ಲಿಂದ ಕರೆಕ್ಟಾಗಿ 14 ಕಿಲೋಮೀಟರ್ ರಾಮನ್ ಕಟ್ಟಿದೆ. ಅದು ನಮಗೆ ಕಾಣಿಸಲ್ಲ, ನಮ್ಮ ಕ್ಯಾಮ್ರಾದಲ್ಲಿ ಹೋಗಿಲ್ಲ. ಎಕ್ಸ್ಕ್ಯೂಸ್ ಮೀ, ನನ್ನ ಫ್ರೆಂಡ್ ಜನರಲ್ ಹಾಸ್ಪಿಟಲ್ ಇದ್ದಾನೆ, ಅರ್ಜೆಂಟ್ ಆಗಿ ಹೋಗ್ಬೇಕು, ಸ್ವಲ್ಪ ಲಿಫ್ಟ್ ಕೊಡ್ತೀರಾ? ಕರೆಕ್ಟಾಗಿ ಶ್ರೀಲಂಕಾಗೆ 35 ಕಿಲೋಮೀಟರ್. लगा मेरा मजाक. ನಿಮ್ಮ ಕೊಡ್ತಾನೆ. ಏನು ನೋಡಿದ್ರಲ್ಲ, ಧನುಷ್ಕೋಡಿ ಎಲ್ಲ ನೋಡೋಕೆ ಮಾತ್ರ ತುಂಬ ಚೆನ್ನಾಗಿತ್ತು. ಇವಾಗ ನಾನು ಇಲ್ಲಿಂದ ಹೊರಡ್ತಾ ಇದ್ದೀನಿ, ಬೇರೆ ಕಡೆ ಹೋಗಬೇಕು. ಮತ್ತು ಹೋಗೋ ಜಾಗದಲ್ಲಿ ಒಂದು ಟ್ರೈನ್ ಬರ್ತದೆ, ಸಮುದ್ರದಲ್ಲಿ ಬ್ರಿಡ್ಜ್ ಕಟ್ಟು, ಆ ಬ್ರಿಡ್ಜ್ ಮೇಲೆ ಟ್ರೈನ್ ಬರ್ತದೆ, ಅಲ್ಲಿ ತೋರಿಸ್ತೀನಿ, ನೋಡ್ತಾ ಇರಿ. ಅಲ್ಲೊಂದು ತುಂಬ ಚೆನ್ನಾಗಿದೆ ಟ್ರೈನು, ಅಂದರೆ ಸಮುದ್ರ ಮೇಲೆ ಬ್ರಿಡ್ಜ್ ಕಟ್ಟಿರೋದು. ನೀವು ಹೋಗ್ಬೇಕಾದ್ರೆ ರಾಮೇಶ್ವರದಿಂದ ಇಲ್ಲಿಗೆ 40 ರೂಪಾಯಿ ಚಾರ್ಜ್ ತಗೊತಾರೆ. ನೋಡಿ, ನಾನು ಹೋಗಿ ತೋರಿಸ್ತೀನಿ. ನೋಡಿ, ರಿಟರ್ನ್ ಹೋಗ್ಬೇಕಾದ್ರೆ ಮತ್ತೆ ಸಾಯಂಕಾಲ 4:15 ಹಿಂಗೆ ತುಂಬ ಚೆನ್ನಾಗಿರೋ ಪ್ಲೇಸ್ ಕಾಣಿಸುತ್ತೆ. ಮತ್ತು ಸೇತುವೆ ಮೇಲೆ ಟ್ರೈನ್ ಹೋಗುತ್ತೆ ಸಮುದ್ರದ ಮೇಲೆ. ನೋಡಿ ಹೋಗ್ತೈತೆ ನೋಡಿ, ಟ್ರೈನಲ್ಲಿ ಸಮುದ್ರದ ಮೇಲೆ ಬ್ರಿಡ್ಜ್ ಕಟ್ಟಿರೋದು. ಯಾಕಂದರೆ ಆ ರಾಮೇಶ್ವರಮಿಂದ ಇಲ್ಲಿಗೆ ಧನುಷ್ಕೋಡಿ ಒಂದು ಸಿಟಿಗೆ ಒಂದು ಟ್ರೈನು ಇದ್ದಿದ್ದು. ತುಂಬ ಚೆನ್ನಾಗಿದೆ, ಹೋಗ್ಬೇಕಾದ್ರೇ ಕಾಣಿಸುತ್ತೆ ನಿಮಗೆ, ಮತ್ತು ಬರಬೇಕಾದ್ರೂ ಕಾಣಿಸುತ್ತೆ. ನಾನು ನೈಟಲ್ಲಿ ಬಂದಿರೋದಕ್ಕೆ ನನಗೆ ಅಷ್ಟೊಂದು ಕ್ಲಾರಿಟಿ ಇಲ್ಲ. ಹೋಗ್ತಾಯಿದ್ದೆ ನೋಡಿ, ಟ್ರೈನ್ ಬರೋ ಟೈಮ್ಗೆ ನಾನು ಬಂದಿದ್ದೀನಿ, ನನ್ನ ಅದೃಷ್ಟ ಅಂತ ಹೇಳ್ಬೋದು. ಮತ್ತು ಪಕ್ಕದಲ್ಲೇ ಒಂದು ಬ್ರಿಡ್ಜ್ ಇದೆ. ಆ ಬ್ರಿಡ್ಜು ಏನು ಅಂದರೆ ಟ್ರೈನು ಬರೋ ಟೈಮಿಗೆ ಮಾತ್ರ ಕ್ಲೋಸ್ ಆಗುತ್ತೆ, ಮತ್ತು ಟ್ರೈನ್ ಹೋದ್ಮೇಲೆ ಮತ್ತೆ ಓಪನ್ ಆಗೋಗುತ್ತೆ ಫುಲ್ಲೂ. ನೋಡಿ, ಆ ಧನುಷ್ಕೋಡಿಯನ್ನು ರಾಮೇಶ್ವರಮಿಂದ ಇಲ್ಲಿಗೆ ಬರಬೇಕಾದ್ರೆ 40 ರೂಪಾಯಿ ಟಿಕೆಟ್ ತೊಗೊತಾರೆ. ಬರಬೇಕು ಅಂದ್ಕೊಂಡಿರೋರು ಟ್ರೈನಲ್ಲೂ ಬರ್ಬೋದು ರಾಮೇಶ್ವರಮಿಂದ, ಆದರೆ ಆನ್ ಟೈಮ್ ಇರಲ್ಲ, ಮಾರ್ನಿಂಗ್ ಈವ್ನಿಂಗ್ ಇರ್ತದೆ. ನೋಡಿ, ಅಲ್ಲೊಂದು ಬ್ರಿಡ್ಜ್ ಆಯ್ತಲ್ಲ, ಅದೇ ಬ್ರಿಡ್ಜ್ ಓಪನ್ ಆ್ಯಂಡ್ ಕ್ಲೋಸ್ ಆಗುತ್ತೆ. ತುಂಬ ಚೆನ್ನಾಗಿದೆ. ಮಾಮೂಲಿ ಡೇ 2 ಟೈಮ್ ಟ್ರೈನು ಜರ್ನಿ ಇರ್ತದೆ ಅಷ್ಟೇ, ಎನಿ ಟೈಮ್ ಇರಲ್ಲ. 2 ಟೈಮ್ ಈವ್ನಿಂಗ್ ಮತ್ತು ಮಾರ್ನಿಂಗ್ ಮಾತ್ರ ಬರ್ತದೆ. ನೋಡ್ತಾ ಇದ್ದೀನಿ. ನೋಡಿದ್ರಲ್ಲ ಧನುಷ್ಕೋಡಿ ಎಲ್ಲ ಹೆಂಗಿತ್ತು ಅಂತ. ನಾನು ಫುಲ್ಲು ಡ್ರೋನು ಎಲ್ಲ ಏನಿಲ್ಲ, ಅದರಿಂದ ಏನು ತೋರ್ಸೋಕ್ಕಾಗಿಲ್ಲ. ಒಂದ್ಸತಿ ವಿಸಿಟ್ ಮಾಡಿ ನೋಡಿ, ಸೂಪರಾಗೈತೆ, ಚೆನ್ನಾಗೂ ಐತೆ, ಆರಾಮಾಗಿ. ಇವಾಗ ನಾನು ನೆಕ್ಸ್ಟು ಹೊರಡ್ತಾ ಇದ್ದೀನಿ
ತಿರುವನಂತಪುರಂ ಅಲ್ಲಿ